ನಮಸ್ಕಾರ ರೀ. ಬರ್ರಿ ಇವತ್ತು ಸಿಂಪಲ್ಲಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿ ಬೀನ್ಸ್ ಪಲ್ಯ ಮಾಡೋದು ತೋರಿಸ್ತೀನಂದ್ರೆ ಒಂದು 1/4 kg ಬೀನ್ಸು ಚಲೋ ತೊಳೆದು ಹಿಂಗೆ ಹೋಳಿ ಇಟ್ಕೊಂಡೀನಿ ರೀ. ಒಂದು ಅರ್ಧ ಬಟ್ಟಲು ಹೆಸರು ಬ್ಯಾಳೆ ತೊಳೆದು ಒಂದು 2 ತಾಸು ನೆನೆಯಾಕಿ ಇಟ್ಟೀನಿ ರೀ. ಈಗ ನೋಡ್ರಿ ಒಂದು ಕಡಾಯಿನಾಗ ಎಣ್ಣೆ ಬಿಸಿ ಮಾಡಿ ಇದ್ರಾಗ ಸಾಸಿ ಜೀರಿಗೆ 2 ಹಾಕಿ ಚಲೋ ಹಿಂಗೆ ಅವು ಚಟಪಟ ಹಾರ್ಲತ್ತು ಅಂತಂದ್ರೆ ಒಂದಿವ್ಸ ಉದ್ದುದ್ದು ಹೋಳಿದ್ದು ಹಸಿ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ. ಬೇಕಾದ್ರೆ ಸಣ್ಣ ಹೋಳಿನೂ ಸೇರಿಸ್ಕೊರಿ ನಡೀತದ. ಹಾಗೆ ಇಲ್ಲಿ ಒಂದು ಉಳ್ಳಾಗಡ್ಡಿ ಹೋಳು ಸೇರಿಸಿನ್ರಿ ಮತ್ತು ಒಂದಿಟ್ಟು ಕರಿಬೇವನ್ನು ಸೇರಿಸ್ಬಿಡ್ತೀನಂತ್ರಿ. ಈಗ ಮೀಡಿಯಮ್ ಉರಿನಾಗ ಇವಾಗ ಚಲೋ ನಾವು ಹುರಿಬೇಕಾಗ್ತದ್ರಿ. ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲತ್ತೀನಿ ರೀ. ಪೇಸ್ಟ್ ಅಂದ್ರೆ ಏನ್ರಿ ನಾ ಕುಟ್ಟಿ ಸೇರಿಸ್ಲತ್ತೀನಿ, ಪೂರ್ತಿ ಸ್ಮೂತ್ ಪೇಸ್ಟ್ನು ಹಾಕಿಲ್ಲ ನಾ ಇಲ್ಲಿ. ಅದು ಹಾಕಿದ್ಮೇಲೆ ಚಂದ ಸ್ವಲ್ಪ ಹುರಿದಾದ್ಮೇಲೆ ಒಂದು ದೊಡ್ಡ ಟೊಮೊಟೊ ಏನು ಮಾಡಿರಿ ಸಣ್ಣ ಹೋಳಿ ಸೇರಿಸ್ಲತ್ತೀನಿ ರೀ. ಇದ್ರ ಜಾಗನಾಗ ನೀವು ಟೊಮೆಟೊ ಪ್ಯೂರಿನೂ ಸೇರಿಸ್ಬೋದ್ರಿ, ನಡೀತದೆ. ಇದು ಸ್ವಲ್ಪ ಮೆತ್ತಗೆ ಹಾಕ್ಬೇಕ್ರಿ, ಅಲ್ಲಿಂದ ನಾವು ಹುರಿಬೇಕಾಗ್ತದೆ. ಚಲೋ ಸಾಫ್ಟ್ ಆಯ್ತಂದ್ರೆ ಇದ್ರಾಗ ಒಂದಿಷ್ಟು ಮಸಾಲೆಗಳು ಸೇರ್ಸಮಂತ್ರಿ. ಈಗ ನೋಡ್ರಿ ಇಲ್ಲಿ ನಾನು ಖಾರದ ಪುಡಿ ಸೇರಿಸ್ಲತ್ತೀನಿ ರೀ. ಹಾಗೆ ಅರಿಶಿಣ ಪುಡಿ ಹಾಕೀನಿ ರೀ. ಮತ್ತು ಇಲ್ಲಿ ಒಂದು ಸ್ವಲ್ಪ ಹುರಿದಿದ್ದು ಜೀರಿಗೆ ಪುಡಿ ರೀ. ಮತ್ತು ಒಂದು ಸ್ವಲ್ಪ ಇಲ್ಲಿ ಗರಂ ಮಸಾಲೆ ಸೇರಿಸ್ಲತ್ತೀನಿ ರೀ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಬಿಡ್ತೀನಂತ. ಎಲ್ಲ ಹಾಕಿದ್ಮೇಲೆ ಸಣ್ಣ ಉರಿನಾಗ 1-2 ನಿಮಿಷ ನಾವು ಹುರಿಬೇಕಾಗ್ತದೆ. ನೋಡಿರಿ ಮಸಾಲೆಗಳೆಲ್ಲ ಎಲ್ಲ ಚಲೋ ಮಿಕ್ಸ್ ಆಗ್ಯಾವ್ರಿ. ಈಗ ಇದ್ರಾಗ ಒಂದು ಅರ್ಧ ಬಟ್ಟಲು ಮೊಸರರ ಸೇರಿಸ್ರಿ. ಇಲ್ಲಾಂದ್ರೆ ನಿಮ್ಮ ಮನೆಗೆ ಕೆನೆ ಇತ್ತಂದ್ರೆ ಕೆನಿರ ಸೇರಿಸ್ರಿ. ಭಾಳ ಅಂದ್ರೆ ಭಾಳ ಒಳ್ಳೆ ಟೇಸ್ಟ್ ಕೊಡ್ತದ್ರಿ. ಕೆನೆ ಹಾಕ್ತಾರಂತೂ ಭಾಳ ಮಸ್ತ್ ಇರ್ತದೆ. ಇಲ್ಲ ಮೊಸರು ಇದ್ರೆ ಮೊಸರನ್ನ ಸೇರಿಸ್ರಿ. ಒಟ್ಟಿನಾಗ 2 ಸೇರಿಸ್ಬೇಕಾಗ್ತದೆ. ನೋಡ್ರಿ ಹಿಂಗೆ ಎಣ್ಣೆ ಸಪ್ರೇಟ್ ಆಗ್ಬೇಕ್ರಿ, ಅಲ್ಲಿಂದ ನಾವು ಅದಕ್ಕೆ ಕುದಿಸ್ಬೇಕಾಗ್ತದೆ. ಈಗ ನಾನು ಹೋಳೆನ ಇಟ್ಟಿದ್ದಲ್ರಿ ಬೀನ್ಸು ಅವು ಸೇರಿಸ್ಬಿಟ್ಟೇನಿ ರೀ. ನಾನು ಹಾಗೆ ಹಸಿವೆ ಸೇರಿಸಿ, ಬೇಕಾದ್ರೆ ನೀವು ಸ್ವಲ್ಪ ಕುದಿಸಿ ಒಂದು 2-3 ನಿಮಿಷ ಕುದಿಸಿನೂ ಸೇರಿಸ್ಬೋದು. ಪಲ್ಯ ಜಲ್ದಿ ಆಗ್ತದೆ ಅದರಲ್ಲಿಂದ. ಆದರೆ ಹಿಂಗೆ ಮಾಡೋದ್ರಲ್ಲಿಂದ ಏನು ಪ್ರಾಬ್ಲಮ್ ಇಲ್ಲರಿ, ಪಲ್ಯ ಚಲೋನೇ ಆಗ್ತದೆ. ಸ್ವಲ್ಪ ಕುದಿಸ್ಬೇಕಾಗ್ತದೆ. ಚಂದ ಈಗ ಮಿಕ್ಸ್ ಮಾಡ್ತೀನಂತ. ಮಿಕ್ಸ್ ಮಾಡಿ ಈಗ ಇದ್ರ ಮ್ಯಾಲೆ ಮುಚ್ತೀನಂತ್ರಿ. ಮುಚ್ಚಿ ಇವು ಮೆತ್ತಗಾಗತ್ತನ ಮುಚ್ಕೋತಾ ತೆರ್ಕೋತಾ ಏನು ಮಾಡ್ತೀನಿ ರೀ, ಹೀಗೆ ಮಿಕ್ಸ್ ಮಾಡ್ಕೋತಾ ನಾನು ಇದಕ್ಕೆ ಕುದಿಸ್ಕೊತಾ ಹೋಗ್ತೀನಂತ್ರಿ. ಇನ್ನು ನೀರು ಹಾಕ್ತೇವಲ್ರಿ, ಆಗ ಇನ್ನೂ ಜಾಸ್ತಿ ಕುದೀತದ. ಈಗ ನೋಡ್ರಿ ನಾ ಇಲ್ಲಿ ನೆನೆಸಿದ್ದು ಹೆಸರು ಬ್ಯಾಳೆ ಸೇರಿಸ್ಲತ್ತೀನಿ ರೀ. ಇದ್ರ ಜಾಗನಾಗ ನೀವು ಚೆಣಗಿ ಬ್ಯಾಳೆ ಇಲ್ಲ ತೊಗರಿ ಬ್ಯಾಳೆನೂ ಸೇರಿಸ್ಬೋದು ರೀ. ಸ್ವಲ್ಪ ಕುದಿಸಿ ತೊಗರಿ ಬೇಳೆ ಆ ಥರ ಕುದಿಸಿ ಹಾಕಬೇಕಾಗ್ತದೆ. ನೀವು ಚೆಣಗಿ ಬೇಳೆ ಹಾಕ್ಲತ್ತೀರಂದ್ರೆ ಹೆಸರು ಬೇಳೆ ಥರನೇ ನೆನೆಕಿಟ್ಟು ಹಾಕ್ಬೋದ್ರಿ. ಈಗ ನೋಡ್ರಿ ಮ್ಯಾಲೆ ಮುಚ್ಚಿ ಮತ್ತು ಒಂದು 2 ನಿಮಿಷ ಹಾಗೆ ಬಿಡ್ತೀನಿ ಅಂತ. ಒಂದು 2 ನಿಮಿಷ ಆದಮೇಲೆ ಸ್ವಲ್ಪ ಮೆತ್ತಗಾಗಿರ್ತಾವ್ರಿ ಅವು. ಈಗ ಇದ್ರಾಗ ನೋಡ್ರಿ ನಾ ಇಲ್ಲಿ 1-1.5 ಗ್ಲಾಸು ನೀರು ಸೇರಿಸ್ಲತ್ತೀನಿ. ಕನ್ಸಿಸ್ಟೆನ್ಸಿ ನಿಮಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊರಿ. ಸ್ವಲ್ಪ ನೀರು ಜಾಸ್ತಿನೇ ಹಾಕಿನ್ರಿ, ಯಾಕಂದ್ರೆ ನಮ್ಮ ಬೀನ್ಸ್ ಇಲ್ಲಿ ಕುದ್ದಿಲ್ಲಲ್ಲ, ಹೀಗಾಗಿ ನಾನು ಕುದಿಬೇಕಂತ ಸ್ವಲ್ಪ ನೀರು ಜಾಸ್ತಿನೇ ಹಾಕಿನ್ರಿ. ಈಗ ಒಂದು 3-4 ನಿಮಿಷ ಇದಕ್ಕೆ ನಾವು ಹಿಂಗೆ ಮುಚ್ಕೋತಾ ತೆರ್ಕೋತಾ ಕುದಿಸ್ಬೇಕಾಗ್ತದೆ ರೀ. ಅಂದ್ರೆ ಸಾಫ್ಟಾಗಿ ಆಗ್ತಾವ್ರಿ ನಮ್ಮ ಬೀನ್ಸ್ ಎಲ್ಲ. ಕೊನೆಗೆ ಒಂದಿಷ್ಟು ಕೊತ್ತಂಬರಿ ಸೇರಿಸೀನಿ. ಕೊತ್ತಂಬರಿ ಸೇರಿಸಿದ್ಮೇಲೆ ಒಂದು ಸರ್ತಿ ಚಲೋ ಮಿಕ್ಸ್ ಮಾಡಿದ್ರೆ ಆಯ್ತು ರೀ. ನಮ್ಮದು ಬೀನ್ಸ್ ಪಲ್ಯ ಇಲ್ಲಿ ರೆಡಿ ಆಗಿಬಿಡ್ತದೆ ರೀ. ಹಾಗಾದ್ರೆ ಮತ್ತೆ ಸಿಗ್ತೀನಿ ರೀ. ಥ್ಯಾಂಕ್ ಯು.